ಸ್ಟಾಪ್ ಮೈ ಸ್ಪೀಚ್. ಬುದ್ಧಿವಂತರಿಗೆ ಉಪದೇಶ ಬೇಡ, ದಟ್ಟರಿಗೆ ಉಪದೇಶ ಹೇಳಲು ಹೋಗಬಾರ್ದು ಅನ್ನೋದು ಬಹಳ ತಿರುಗಿ ಇದೆ. ಸೊ ಹಾಗಾಗಿ ಈ ಕಥೆಯನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. 2 ನಿಮಿಷದಲ್ಲಿ ಮುಗಿದೋಗುತ್ತೆ ಕಥೆ. ಸರಿಯಾಗಿ ಉತ್ತರ ಕೊಟ್ಟರೆ ನೀವು ಈ ದಿನದ ಮನರಂಜನೆ ಕಾರ್ಯಕ್ರಮ ಏನಿದೆ ಆ ಮನರಂಜನೆ ಕಾರ್ಯಕ್ರಮವನ್ನ ಅದ್ಭುತವಾಗಿ ಕೇಳಬಹುದು. ವಿದ್ಯಾರ್ಥಿನಿಯರೇ, ನೀವೆಲ್ಲ ಕನಸನ್ನು ಹೊತ್ತು ಮೈಸೂರಿಗೆ ಬಂದಿದ್ದೀರಾ. 25 ವರ್ಷದ ಹಿಂದೆ ಹೀಗೆ ನಾನು ಒಂದು ಕನಸನ್ನು ಕಟ್ಟಿ ಕೊಡಗಿನ ಯಾವುದೋ ಒಂದು ಹಳ್ಳಿಯಿಂದ ಮೈಸೂರು ಮಹಾರಾಜ ಕಾಲೇಜಿಗೆ ಬಂದು ಸೇರಿಕೊಂಡು ಈ ಒಂದು ಅದ್ಭುತವಾದ ಜೀವನವನ್ನು ಕಟ್ಕೊಂಡಿದ್ದೀವಿ. ಹಲವಾರು ವಿದ್ಯಾರ್ಥಿಗಳಿಗೆ, ಹಲವಾರು ವಿಶ್ವವಿದ್ಯಾಲಯಗಳಿಗೆ ದೆಹಲಿಯಿಂದ ಹಿಡಿದು ಮಂಗಳೂರು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಉಪನ್ಯಾಸವನ್ನು ಕೊಡ್ತೀವಿ. ಇದಕ್ಕೆಲ್ಲ ಸಾಧ್ಯವಾದದ್ದು ಅತ್ಯುತ್ತಮವಾದಂತಹ ಮಾರ್ಗದರ್ಶಕರ ಮಾತನ್ನ ಕೇಳಿದಕ್ಕೆ ಮಾತ್ರ. So today we are standing in front of you because of that is only one thing, tenacity. ದೃಢ ನಿರ್ಧಾರಕ್ಕಿಂತ ದೃಢ ಸಂಕಲ್ಪ ಮೇಲು ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಕಥೆಗೆ ಉತ್ತರ ನಿಮ್ಮಿಂದ ಮಾತ್ರ ಬಯಸ್ತೀನಿ. I shall expect an answer from your side. So end of the story, you only should answer to it. If you say exact answer, I will stop my speech. ನೀವು ಕರೆಕ್ಟಾಗಿ ಉತ್ತರವನ್ನು ಹೇಳಿದ್ರೆ ನಾನು ಮುಂದೆ ಸ್ಪೀಚ್ ಮಾಡಕ್ಕೆ ಹೋಗಲ್ಲ. ಮುಂದಿನ ಮನರಂಜನಾ ಕಾರ್ಯಕ್ರಮ ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಕೆಳಗಡೆ ಇದೆಯಲ್ಲ, ಎಸ್, ಒಬ್ಬ ಅದ್ಭುತವಾದಂತಹ ಒಬ್ಬ ವ್ಯಕ್ತಿ ಆಚಾರ್ಯ ಅನಿಸಿಕೊಂಡಂತನು ತನ್ನ ಆಶ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ. ಮಾತನಾಡುವಂತ ಸಂದರ್ಭದಲ್ಲಿ ನೆಚ್ಚಿನ ವಿದ್ಯಾರ್ಥಿಯರೇ, ನಾನು ನಾಳೆ ಒಂದಿನ ಪಿಕ್ನಿಕ್ಗೆ ಹೋಗ್ತಾ ಇದ್ದೀನಿ. ಆ ಪಿಕ್ನಿಕ್ಗೆ ಹೋಗುವಂತ ಸಂದರ್ಭದಲ್ಲಿ ಯಾರು ಇಲ್ಲಿ ನಿಮ್ಮ ಒಬ್ಬನ ನನ್ನ ಜೊತೆಲಿ ಕರ್ಕೊಂಡೋಗ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆದ್ರೆ ಯಾರು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತೀರೋ ಅವರು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿಯಾದ ಉತ್ತರವನ್ನ ಕೊಡಬೇಕು ಅಂದ್ರೆ ಪ್ರಶ್ನೆಯನ್ನು ಎಲ್ಲ ವಿದ್ಯಾರ್ಥಿಗಳು ಕೇಳಬೇಕು. ಆ ಪ್ರಶ್ನೆ ಏನು ಆಚಾರ್ಯರೇ ಅಂತ ಕೇಳಿದಾಗ ಪ್ರಶ್ನೆಯನ್ನು ಆಚಾರ್ಯರು ಹೇಳ್ತಿದ್ದಾರೆ. ಪ್ರಶ್ನೆ, ನಾಳೆ ನಾನು ನಿಮ್ಮ ಜೊತೆ ಎಕ್ಸ್ಕರ್ಷನ್ ಒನ್ ಡೇ ಪಿಕ್ನಿಕ್ಗೆ ಹೋದಾಗ ಅನಿರೀಕ್ಷಿತ ಅನಪೇಕ್ಷಿತ ಸಂದರ್ಭಗಳು ಏನಾದರೂ ಎದುರಾದರೆ, ಅನ್ಎಕ್ಸ್ಪೆಕ್ಟೆಡ್ ಸರ್ಕಮ್ಸ್ಟೆನ್ಸ್ ಆರ್ ಸಿಚುವೇಶನ್ ಇಟ್ ಮೇ ಬಿಕಮ್, ಏನು ನಿಮ್ಮ ಪ್ರತಿಕ್ರಿಯೆ ಎನ್ನುವುದು ಆಚಾರ್ಯರ ಪ್ರಶ್ನೆ. ನಾಳೆ ಆಚಾರ್ಯ ಜೊತೆ ವಿದ್ಯಾರ್ಥಿಗಳು ಒನ್ ಡೇ ಟ್ರಿಪ್ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಏನಾದರೂ ಅನಿರೀಕ್ಷಿತವಾದಂತಹ ಪರಿಸ್ಥಿತಿಗಳು, ಸಂದರ್ಭಗಳು, ಅನಪೇಕ್ಷಿತ ಸಂದರ್ಭಗಳು ಏನಾದರೂ ಎದುರಾದರೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿ. ಮೊದಲ ವಿದ್ಯಾರ್ಥಿ ಹೇಳ್ತಿದ್ದಾನೆ, ಗುರುಗಳೇ ನೀವು ಏನನ್ನು ಮಾಡ್ತೀರೋ ಹಾಗೆ ನಾನು ಮಾಡ್ತೀನಿ ಅಂತ ಮೊದಲ ವಿದ್ಯಾರ್ಥಿ. ಆಚಾರ್ಯರಿಗೆ ಬಹಳ ಖುಷಿ ಆಯಿತು. ನನ್ನ ಜೀವನ ಪಾವನ ಆಗಬೇಕು. ಇಂಥ ವಿದ್ಯಾರ್ಥಿಯನ್ನು ನಾನು ಪಡೆದಿದ್ದೀನಲ್ಲ, ನಾನು ಏನನ್ನ ಮಾಡ್ತೀನೋ ಅದೇ ರೀತಿ ಮಾಡುವಂತ ವಿದ್ಯಾರ್ಥಿಯನ್ನ ನಾನು ಜೀವನದಾಗೆ ಪಡೆದಿದ್ದೀನಲ್ಲ, ನನ್ನ ಜೀವನ ಬಹಳ ಖುಷಿ ಆಗ್ತದೆ. ಆಚಾರ್ಯ ಕೂತ್ಕೊಳ್ಳಪ್ಪ. ಸೊ 2ನೇ ವಿದ್ಯಾರ್ಥಿಯನ್ನ ಕೇಳ್ತಿದ್ದಾರೆ, ನೀನ್ ಏನ್ ಮಾಡ್ತೀಯಪ್ಪ? 2ನೇ ವಿದ್ಯಾರ್ಥಿ ಹೇಳ್ತಿದ್ದಾನೆ, ಆಚಾರ್ಯರೇ, ಸೊ ನಮ್ಮಪ್ಪ ದೊಡ್ಡ ಪೊಲೀಸ್ ಕಮಿಷನರ್, ನಮ್ಮನೆ ಪಿಸ್ತೂಲ್ ಇದೆ, ಹಾರೆ ಇದೆ, ರೋಣಿ ಇದೆ, ಕತ್ತಿ ಇದೆ, ಬಂದೂಕಿದೆ, ಇದರಲ್ಲಿ ಯಾವುದಾದ್ರೂ ಒಂದು ತಂದು ಅಂತ ಸಂದರ್ಭಗಳೇನಾದ್ರೂ ಎದುರಾದರೆ ನಿಮ್ಮನ್ನ ಹೋರಾಡಿ ಶೂಟ್ ಮಾಡಿ ಕಡಿದು ಬಡಿದು ನಿಮ್ಮನ್ನ ಉಳಿಸ್ತೀನಿ ಗುರುಗಳೇ ಅಂತ 2ನೇ ವಿದ್ಯಾರ್ಥಿ ಹೇಳ್ದ. ಈ ಮಾತನ್ನ ಕೇಳಿ ಆಚಾರ್ಯರಿಗೆ, ಅಪ್ಪ ನನ್ನ ಜೀವನ ಡಬಲ್ ಪಾಪ, ನನ್ನನ್ನು ಉಳಿಸುವಂತ ವಿದ್ಯೆ ಒಬ್ಬ ಶಿಷ್ಯನ ಮಧ್ಯೆ ಇದ್ದಾನಲ್ಲಪ್ಪ, ನನಗೆ ಸಾಕು ಅಂತ ಇದೆ. 3ನೇ ವಿದ್ಯಾರ್ಥಿ ಹೇಳ್ತಿದ್ದಾನೆ, ನೀನೇನ್ ಮಾಡ್ತೀಯಪ್ಪ ಹೇಳು ಅಂತ ಕೇಳ್ತಾನೆ. 3ನೇ ವಿದ್ಯಾರ್ಥಿ ನಿಂತ್ಕೊಂಡು 1 ನಿಮಿಷ ಏನನ್ನೂ ಮಾತನಾಡುವುದಿಲ್ಲ, ನಿಧಾನಕ್ಕೆ ಹೇಳ್ತಿದ್ದಾನೆ, ಆಚಾರ್ಯರೇ ನನ್ನ ಸಬ್ ಕಾನ್ಸಿಯಸ್ ಏನನ್ನ ಹೇಳುತ್ತದೆಯೋ ಹಾಗೆ ಮಾತ್ರ ನಾನು ಮಾಡುತ್ತೇನೆ. ಒಬ್ಬ ನೀವು ಮಾಡಿದ ಹಾಗೆ ಮಾಡುತ್ತೀನಿ ಅನ್ನೋನು ಒಬ್ಬ, ಹೋರಾಡಿ ಉಳಿಸುತ್ತೀನಿ ಅನ್ನೋನು ಒಬ್ಬ. ನನ್ನ ಪ್ರಶ್ನೆ ನನಗೆ ನಾನು ಕೇಳಿಕೊಂಡು ನನ್ನ ಸಬ್ ಕಾನ್ಸಿಯಸ್ ಏನನ್ನ ಹೇಳುತ್ತದೆಯೋ, ನನ್ನ ಉಪಪ್ರಜ್ಞೆ ಏನನ್ನ ಹೇಳುತ್ತದೆಯೋ ಹಾಗೆ ನಾನು ಮಾಡುತ್ತೇನೆ ಗುರುಗಳೇ ಅಂತ 3 ಜನ ಉತ್ತರವನ್ನು ಕೊಟ್ಟರು. ಈಗ ಲೆಟ್ ಯು ದಟ್ ಫ್ರಮ್ ಯುವರ್ ಸೈಡ್ ಆಚಾರ್ಯ he is going to extract
ಟು ಹೂಮ್ ಅಂಡ್ ವೈ, ಯಾರನ್ನ ಯಾಕೆ ಆಯ್ಕೆ ಮಾಡಬೇಕು? ಯಾರು ಒಬ್ಬರು ಹೇಳಬೇಕು, ಯಾರೋ ಒಬ್ಬರು ಹೇಳಬೇಕು. ಪಾಸರ್ ಆನ್ಸರ್. ಎಸ್, ಹೇಳಬಹುದು. ಯಾಕೆ? ಎಸ್, ನೆಕ್ಸ್ಟ್ ಯಾರಿದ್ದೀರಾ? ಹೇಳಮ್ಮ. ಯಾಕೆ? ಯಾಕೆಂದ್ರೆ ಸಿಚುವೇಶನ್ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಅಂದಮೇಲೆ ಅವ್ರ ಡಿಸಿಷನ್ಸ್ ಮೊದಲೇ ಹೇಳ್ಬಿಟ್ಟಿರ್ತಾರೆ, ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ. ಅಲ್ಲಿ ಏನಾಗುತ್ತೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಹೇಗೆ ಅದನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಡಿಸಿಷನ್ ತಗೊಳ್ತಾರೆ. ಅದು ಥರ್ಡ್ ಒನ್ ಆದರೆ ಅವನಲ್ಲಿ ಏನು ನಡೀತಿದೆ ಅನ್ನೋದು ಅವ್ನ ಮೈಂಡಿಗೆ ಬರುತ್ತೆ. ಆ ಸಿಚುವೇಶನ್ ತಕ್ಕಂಗೆ ಅವ್ನು ರಿಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಸರಿಯಾದ ಉತ್ತರವನ್ನು ಎಕ್ಸ್ಪೆಕ್ಟ್ ರೈಟ್ ಆನ್ಸರ್ ಮಾಡಬಹುದು. ಯಾಕೆ ಯಾರನ್ನ ಆಯ್ಕೆ ಮಾಡಬೇಕು ಆಚಾರ್ಯರು? ಸರಿಯಾಗಿ ಯೋಚಿಸಬೇಕು. ಯೋಚನೆ ಮೇಲೆ ನಮ್ಮ ಜೀವನ ಭವಿಷ್ಯ ಎರಡೂ ಅಡಗಿದೆ. ಹೆಣ್ಣುಮಕ್ಕಳಾದ ನೀವು ಈ ಸಮಾಜದಲ್ಲಿ ಬಹಳ ಪ್ರಬುದ್ಧತೆಯಿಂದ ಜೀವನವನ್ನು ಮಾಡಬೇಕು ಅಂತಂದ್ರೆ ಮೊದಲು ಯೋಚಿಸುವುದನ್ನು ಕಲಿಬೇಕು. ಯೋಚನೆ ಯಾವ ಮಟ್ಟಿಗೆ ನಿಮ್ಮನ್ನು ಕೊಂಡೊಯ್ಯುತ್ತದೆ ಅಂತಂದ್ರೆ ನಾಳೆ ಒಂದು ದಿನ ಈ ಸಮಾಜದಲ್ಲಿ ಅತ್ಯುನ್ನತವಾದ ಹುದ್ದೆಗಳನ್ನ ಅಲಂಕರಿಸೋದಕ್ಕೂ ನಿಮಗೆ ಸಾಧ್ಯ ಇದೆ. ಯಾವಾಗ ಅಲಂಕಾರದ ಭ್ರಮೆಯಿಂದ ಹೊರಬಂದ, ಅಲಂಕಾರದ ಭ್ರಮೆಗೆ ನಾವೇನಾಗುವಂತೆ ಒಳಗಾದ್ರೆ ಅತ್ಯಂತ ನಿಷ್ಕೃಷ್ಟವಾದಂತಹ ಕಟ್ಟಕಡೆಯ ಜೀವನಕ್ಕೆ ನಾವು ಒಳಗಾಗ್ತೀವಿ. ಸಮಯ ವಯಸ್ಸು ಎರಡೂ ಇದ್ದಾಗ ಯೋಚಿಸುವುದನ್ನ ಮತ್ತು ಪ್ರಶ್ನೆ ಮಾಡುವುದನ್ನ ನೀವು ಸರಿಯಾಗಿ ಕಲ್ತ್ಕೊಂಡ್ರೆ, ಕಲ್ತಿಗಳನ್ನು ಇವತ್ತಿನ ನೀವು ಪ್ರಾರಂಭಿಸಿದ್ರೆ ವಿದ್ಯಾರ್ಥಿನಿಯರೇ ನಿಮ್ಮಿಂದ ಏನ್ ಬೇಕಾದ್ರೂ ಸಾಧಿಸಲು ಅವಕಾಶ. ನಾನು ಆಗಲೇ ಹೇಳಿದ್ದೀನಿ, ಹಳ್ಳಿ ಕಡೆಯಿಂದ ಬಂದವರು ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಜವಾಬ್ದಾರಿಗೆ ಡಿಸಿಷನ್ ಮೇಕರ್ ಒಬ್ಬ ಎಂಟ್ರಿ ಆಗ್ತಾನೆ. ಆ ಡಿಸಿಷನ್ ಮೇಕರ್ ಒಬ್ಬ ಎಂಟ್ರಿ ಆದಾಗ ನಮ್ಮ ಜೀವನ ಅಧೋಗತಿಗೆ ಹೋಗಲಿಕ್ಕೆ ಸಾಧ್ಯ. ವಿದ್ಯಾರ್ಥಿನಿಯರೇ, ಸೊ ನೀವು ಯೋಚಿಸಿ, ಯಾಕೆ ಆಚಾರ್ಯ ವೈ ಹಿ ಡಸ್ ನಾಟ್ ಸೆಲೆಕ್ಟ್ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್? ನಿಮಗೆ ಅರ್ಥ ಆಗ್ತಾ ಇರ್ಬೋದು. ಆದರೆ ನಾನು ಮೇಡಮ್ ಅವರಿಗೆ 30 ಮಿನಿಟ್ಸ್ ಕೊಟ್ಟಿರೋದ್ರಿಂದ ಅದರಲ್ಲಿ ನಿಮಗೆ ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಬೇಜಾರಾದ್ರೆ ಹೇಳಿ ಮಕ್ಕಳೇ, ಮಾತನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟು ಮುಂದಿನ ಕಾರ್ಯಕ್ರಮವನ್ನ ಮಾಡೋಣ. ಓಕೆನಾ? ಮೊದಲ ವಿದ್ಯಾರ್ಥಿ ಹೇಳ್ತಿದ್ದಾನೆ, ಆಚಾರ್ಯರೇ ನೀವು ಏನನ್ನು ಮಾಡುತ್ತೀರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳುವುದು ಇದು ಇಶ್ಯೂ ಆಫ್ ದಿ ಕನ್ಫಾರ್ಮಿಟಿ ಅಂಡ್ ಇಮಿಟೇಷನ್. ಇದು ಅನುಕರಣೆಯನ್ನು ತೋರಿಸ್ತಾ ಇದೆ. ಯಾವಾಗ ಒಬ್ಬ ಗುರು ಏನನ್ನು ಹೇಳ್ತಾನೋ ಅದೇ ರೀತಿ ಮಾಡುವುದು ನಿಮ್ಮ ಪ್ರವೃತ್ತಿ ಆಗಬಾರದು. ಇನ್ನೊಬ್ಬರು ಮಾಡಿದ ರೀತಿಯಲ್ಲಿ ಪ್ರವೃತ್ತಿ ಆಗಬಾರದು. ನೀವು ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಬುದ್ಧಿವಂತಿಕೆತನವನ್ನ, ನಿಮ್ಮ ವಿಚಾರಗಳನ್ನ ಹೊಸತನದಿಂದ ಯೋಚನೆ ಮಾಡುವುದನ್ನ ನೀವು ಕಲ್ತ್ಕೋಬೇಕು ಅಂತ ಹೇಳಿ ಆಚಾರ್ಯ ಮೊದಲನೇ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡುವುದಿಲ್ಲ. ಯಾವುದೇ ಕಾರಣದಲ್ಲೂ ಇನ್ನೊಬ್ಬ ರೀತಿಯ ಮಾಡಬಹುದು. ನನ್ನ ಸಂಸ್ಥೆಗೆ ಏನಿದೆ, ನನ್ನ ವಿಚಾರ ಏನಿದೆ, ಅದು ನನ್ನ ನಿಲುವುಗಳೇನಿದೆ, ಅದನ್ನ ನಾವು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದನ್ನ ಕಲ್ತ್ಕೋಬೇಕು. ಅದಕ್ಕೋಸ್ಕರ ಮೊದಲ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿಲ್ಲ. ನಿಮಗೆ ಗೊತ್ತಿದೆ ಮಕ್ಕಳೇ, ಯಾರಾದ್ರೂ ಒಂದು ದಿನ ಶಂಕರನಾಗರ ತರ ನಡೆದ್ರೆ ಖುಷಿ, ಪ್ರತಿದಿನ ಶಂಕರನಾಗರ ತರ ನಡೆದ್ರೆ ಬಸ್ ಸ್ಟ್ಯಾಂಡಲ್ಲೂ ಮನೆಯಲ್ಲೂ ಎಲ್ಲದಲ್ಲಿ ಶಂಕರನಾಗರ ತರ ನಡೆದ್ರೆ ಅಥವಾ ಯಾವುದೋ ರಜನಿಕಾಂತ್ ತರ ಆಕ್ಟ್ ಮಾಡ್ಕೊಂಡು ಹೋದ್ರೆ ಸಮಾಜ ಏನಂತದೆ, ಬೆಟರ್ ಟು ಕಾಲ್ 108. ಅವನ 108 ಕಾಲ್ ಮಾಡಿ ಒಂದು ನಿಮಾನ್ಸ್ಗೆ ಸೇರಿಸಿದ್ದೆ. ಅನುಕರಣೆ ನಾವು ಅಗತ್ಯಕ್ಕಿಂತ ಹೆಚ್ಚು ಮಾಡಿದಾಗ ಸಮಾಜಕ್ಕೆ ಅದು ಪೂರಕ ಆಗೋಲ್ಲ. ಯಾರೋ ಒಬ್ರು ಲಿಪ್ಟಿಕ್ ಹಾಕಿದ್ದಾರೆ, ಯಾರೋ ಒಬ್ರು ಹೇರ್ ಸ್ಟೈಲ್ ಹಾಕಿದ್ದಾರೆ, ಯಾರೋ ಒಬ್ರು ಚೂಡಿದಾರ್ ಹೊಲಿಸಿದ್ದಾರೆ, ಯಾರೋ ಇನ್ನೊಬ್ರು ಹೊಲಿಸಿದ್ದಾರೆ, ನಾನು ಆ ಥರ ಹೊಲಿಸಬೇಕು ಅನ್ನುವಂತಹ ಅನುಕರಣೆಗೆ ನೀವು ಏನಾದರೂ ಈ ವಯಸ್ಸಿಕ ತರದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡಿದೆಯಾದರೆ ನಿಮ್ಮ ನಿಜವಾದ ಪ್ರತಿಭೆ ಸಬ್ಕಾನ್ಶಿಯಸ್ ಇದೆ, ಅದು ಹೊರಗಡೆ ಸಾಧ್ಯ ಆಗುವುದಿಲ್ಲ.
ನಿಮ್ಮ ನಿಜವಾದ ಪ್ರತಿಭೆ ಇದೆ, ಸಬ್ ಕಾನ್ಸಿಯಸ್ ಇದೆ, ಅದನ್ನು ಹೊರತರಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅನುಕರಣೆಯನ್ನು ಮಾಡೋದನ್ನು ನೀವು ಕಲ್ತ್ಕೋಬೇಡಿ. ಹೊಸತರಿಂದ ಯೋಚಿಸಿ, ಹೊಸ ವಿಚಾರವನ್ನು ಯೋಚಿಸಿ, ಹೊಸ ಬಾಳಿಗೆ ಒಂದು ಒಳ್ಳೆಯ ವಿಚಾರಗಳನ್ನು ಒಳ್ಳೆ ಬುದ್ಧಿಗಳನ್ನು ಬರಬೇಕು ಅಂತಂದ್ರೆ ನೀವು ಯೋಚಿಸೋದನ್ನ ಕಲಿಬೇಕು. ಜೊತೆಗೆ ಅನುಕರಣೆಯನ್ನು ಯಾವಾಗಲೂ ಮಾಡಬೇಕು. ಆಗ್ಬೋದಲ್ಲ? ಸೊ ಅದಕ್ಕೆ ಅನುಕರಣೆಯನ್ನು ಮಾಡಬಹುದು ಅಂತ ಹೇಳಿ ಮೊದಲನೇ ವಿದ್ಯಾರ್ಥಿ ನಾವು ಆಯ್ಕೆ ಮಾಡಿದ್ವಿ. ಸೊ ಎರಡನೇ ವಿದ್ಯಾರ್ಥಿಯನ್ನ ಯಾಕೆ ಅವರು ಆಯ್ಕೆ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಬಾಯಿ ಬಿಟ್ಟ ತಕ್ಷಣ ಪಿಸ್ತೂಲ್ ಅಂತ. ಪಿಸ್ತೂಲ್ ಆರ್ ಗನ್ ಆರ್ ವೆಪನ್ಸ್ ಇಟ್ ಶೋಸ್ ದಿ ವೈಲೆನ್ಸ್. ಇರುವಂತ ನಾಲ್ಕು ದಿನದ ಬದುಕಿನಲ್ಲಿ ನೀವು ಯಾವಾಗಲೂ ಹಿಂಸೆಯ ಮಾತುಗಳನ್ನು ಆಡ್ತಿದ್ರೆ, ಹೊಟ್ಟೆಗೆ ಮಾತನಾಡ್ತಿದ್ರೆ, ಅದರ ಬೇರೆ ವಿಚಾರಗಳನ್ನು ಮಾತನಾಡ್ತಿದ್ರೆ ಅವೆಲ್ಲವೂ ನಿರರ್ಥಕವಾಗಿ ಹೋಗ್ತದೆ. ಮನಸ್ಸಿನ ಈ ಫಲವತ್ತತೆಯ ಜಾಗದಲ್ಲಿ ಒಳ್ಳೆಯ ಆಲೋಚನೆ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ನಾವು ಯಾವಾಗಲೂ ಹಿಂಸೆಯ ಪ್ರವೃತ್ತಿಗಳಿಂದ ದೂರ ಇರಬೇಕು. ಭಗವಾನ್ ಬುದ್ಧ ಹೇಳಿದ ಹಾಗೆ, so that something has given the beautiful keys in your hands that he can open the doors of paradise as well as the hell. ಅದ್ಭುತವಾದ ಕೀಲಿನಲ್ಲಿದೆ, ಪ್ರಜ್ಞೆ ಎಂಬುವ ಕೀಲಿನಲ್ಲಿದೆ. ಆ ಕೀ ಎನ್ನುವುದರಿಂದ ಜ್ಞಾನ, ಅದನ್ನು ಸರಿಯಾಗಿ ಬಳಸಿಕೊಳ್ಳಲಿಕ್ಕೆ ಗೊತ್ತಿಲ್ಲ ಅಂತಂದ್ರೆ ನರಕದ ಭಾಗ್ಯ ಬೇಕಾದ್ರೆ ತೆಗೆಯುವುದು, ಸ್ವರ್ಗದ ಭಾಗ್ಯ ಬೇಕಾದ್ರೆ ಭವಿಷ್ಯದಲ್ಲಿ ತಗೊಳ್ಬಹುದು. ಜೀವನ ಅಯ್ಯೋ ಯಾಕಪ್ಪ ಬೇಕು ಜೀವನ ಅನ್ನುವ ಸ್ಥಿತಿಗೆ ನಾವು ಬಂದೊಡ್ಡಬೇಕಾದ್ರೆ ಯಾವಾಗ ನಾವು ಪ್ರಜ್ಞೆಯನ್ನು ನಾವು ಸರಿಯಾಗಿ ಬಳಸಿಕೊಳ್ತೀವೋ ಆ ಸ್ಥಿತಿ ನಮ್ಮ ಕಣ್ಣಿನಲ್ಲಿ ಎದುರಾಗುತ್ತೆ. ಅವರು 25 ವರ್ಷ ಅನುಭವದಲ್ಲಿ ತುಂಬಾ ವಿದ್ಯಾರ್ಥಿಗಳನ್ನ ನೋಡಿದ್ರು. ಹೇಳಿದನ್ನ ಅಚ್ಚುಕಟ್ಟಾಗಿ ಬಳಸಿಕೊಂಡು ಗುರಿ ಕಡೆಯಲ್ಲಿ ಮುನ್ನಡೆಯಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಹಿಂಸೆಯ ಪ್ರವೃತ್ತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹಿಂಸೆಯಾತ್ಮಕವಾಗಿ ಯೋಚಿಸಬೇಕು. ಏನಾದರೂ ಮೂರನೇ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡುತ್ತಿದ್ದಾರೆ. ಯಾಕೆ ಅಂತಂದರೆ ನಾನು ನನ್ನ ಒಂದು ರೀತಿಯ ಪ್ರಶ್ನೆಯನ್ನು ಕೇಳ್ಕೊಂಡೆ ಅಂತ ವಿದ್ಯಾರ್ಥಿ ಇಲ್ಲ. ಸಾಕ್ರೆಟಿಸ್ ಅದನ್ನೇ ಹೇಳಿದ್ರು ಮಕ್ಕಳಿಗೆ. ಏನ್ ಹೇಳಿದ್ರೆ ಸಾಕ್ರೆಟಿಸ್ ಅಂತಂದ್ರೆ, ವಿತೌಟ್ ಆಸ್ಕ್ ಕ್ವೆಶ್ಚನ್ ಟು ಯುವರ್ಸೆಲ್ಫ್, ಡೋಂಟ್ ಟೇಕ್ ಒನ್ ಸ್ಟೆಪ್ ಫ್ರಮ್ ಹಿಯರ್ ಟು ದೇರ್. ಒಂದು ಪ್ರಶ್ನೆಯನ್ನು ನೀನು ಕೇಳಿಕೊಳ್ಳದೆ ಒಂದು ದಿನವನ್ನು ಪ್ರಾರಂಭಿಸಬೇಡ, ಒಂದು ಹೆಜ್ಜೆಯನ್ನು ನನಗೆ ತೆಗೆಯಬೇಡ. ತತ್ವಜ್ಞಾನಿ ಸಾಕ್ರೆಟಿಸ್ ಹೇಳುವ ಮಾತು ಅದು. ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳೋದು, ಒಂದು ವಿಚಾರವನ್ನು ಕೇಳಿಕೊಳ್ಳೋದು, ನೀವು ಯಾವುದೇ ಕಾರಣದಲ್ಲೂ ನಿಮ್ಮ ಜೀವನವನ್ನು ಪ್ರಾರಂಭಿಸಬಾರದು. ಪ್ರಶ್ನೆಯನ್ನು ಕೇಳ್ಕೋಬೇಕು. ನಾನು ನನ್ನ ತಂದೆ ತಾಯಿ ಯಾರು? ನೀವು ಪ್ರಶ್ನೆಯನ್ನು ಹಾಕಬೇಕು. ಪ್ರತಿದಿನ ಮಲಗುವಾಗ, ಹೇಳುವಾಗ ನೀವು ದೇವರ ಫೋಟೋ ನೋಡ್ತಿರೋದು ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ತಂದೆ ತಾಯಿಗಳ ಫೋಟೋವನ್ನು ನೋಡಿ ನಿಮ್ಮ ತಂದೆ ತಾಯಿಗಳನ್ನು ಹೇಳು, ನನ್ನ ತಂದೆ ತಾಯಿಗಳನ್ನು ಬಿಟ್ಟು ನಾನು ಯಾಕೆ ಈ ಹಿರಿಯಲ್ಲಿ ಇದ್ದೇನೆ, ನನ್ನ ಗುರಿ ಏನು, ನನ್ನ ಶ್ರಮ ಏನು. ಸೊ ವಾಟ್ ಇಸ್ ಮೈ ಪರ್ಸನಲ್ಸ್, ಸೊ ವಾಟ್ ಇಸ್ ಮೈ ಎಫರ್ಟ್, ವಾಟ್ ಇಸ್ ಮೈ ಏಮ್, ವಾಟ್ ಇಸ್ ಮೈ ಡ್ರೀಮ್, ವಾಟ್ ಇಸ್ ಮೈ ಹಾರ್ಡ್ ವರ್ಕ್, ಸೊ ವಾಟ್ ಇಸ್ ಮೈ ಕಂಟಿನ್ಯೂಸ್ ಈಕ್ವಲ್ ಮೂವ್ಮೆಂಟ್. ಇದನ್ನು ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಆಗ ನಿಮಗೆ ಅದ್ಭುತವಾದಂತಹ ಜ್ಞಾನ ಪ್ರಶ್ನೆಯ ಮೂಲಕವೇ ಸಿಗ್ತದೆ. ಎಷ್ಟು ಜನ ಮಾನಸ ಗಂಗೋತ್ರಿ ಓದ್ತಿದ್ರಿ? ಎಷ್ಟು ಜನ ಮಾನಸ ಗಂಗೋತ್ರಿ ಓದ್ತಿದ್ರಿ? ಎಸ್, ಮಾನಸ ಗಂಗೋತ್ರಿ ಓದ್ತಿದ್ದೀರ. ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಕುವೆಂಪು ಅವರು ಒಂದು ವಿದ್ಯೆ ಎಂದರೆ ಇದು, ಹೌದಲ್ವಾ? ವಿದ್ಯೆ ಎಂದರೆ ಅಂತ ಹಾಕಿದ್ದಾರೆ. ಅಲ್ಲಿ ನೀವು ಕೇಳಿ ಒಂದು ಸರ್ಪ ಹೀಗೆ. ವಿದ್ಯೆ ಎಂದರೆ ಪ್ರಶ್ನೆಯಿಂದ ಆಶ್ಚರ್ಯ, ಆಶ್ಚರ್ಯದಿಂದ ಜ್ಞಾನ, ಮತ್ತೆ ಜ್ಞಾನದಿಂದ ಆಶ್ಚರ್ಯ, ಆಶ್ಚರ್ಯದಿಂದ ಪ್ರಶ್ನೆ, ಮತ್ತೆ ಪ್ರಶ್ನೆಗಳು. ಇದನ್ನ ಕುವೆಂಪು ಅದನ್ನ ಪ್ರಶ್ನೆಗಳಿಗೆ ಒಂದು ಸರ್ಪವನ್ನು ಹೇಗೆ ಕೊಟ್ಟಿದ್ದಾರೆ, ಆಶ್ಚರ್ಯಗಳಿಗೆ ಒಂದು ಬಾಲವನ್ನು ಹೇಗೆ ಕೊಟ್ಟು ಅಲ್ಲೊಂದು ಫುಲ್ ಸ್ಟಾಪ್ ಹಾಕಿದ್ದಾರೆ. ಅವೆಲ್ಲ ವೃತ್ತಾಕಾರದಲ್ಲಿ ಅಲ್ಲಲ್ಲಿ ಹಾವಿನ ಹೊಟ್ಟೆ ವೃತ್ತಾಕಾರದಲ್ಲಿ ಸಿಕ್ಕೊಂಡಿದೆ. ನೀವು ಅರ್ಥ ಮಾಡ್ಕೊಳ್ಳಿ, ಕುವೆಂಪು ಅಸಾಮಾನ್ಯರಲ್ಲ, ಅಸಾಮಾನ್ಯರಿಗೆ ಅದ್ವಿತೀಯವಾದಂತಹ ಅದ್ಭುತವಾದಂತಹ ಬುದ್ಧರು. ಓದುವಾಗ, ಪಾಠವನ್ನು ಮುಕ್ತಾಯಗೊಳಿಸುವಾಗ, ನನ್ನ ಸ್ನೇಹಿತರು ಅಂಗಡಿಗೆ ಕರೆಯುವಾಗ, ಸಿನಿಮಾ ಮಂದಿರಕ್ಕೆ ಕರೆಯುವಾಗ, ಅಥವಾ ಯಾವುದೋ ಮಾಲ್ಗೆ ಕರೆಯುವಾಗ, ಇನ್ನೊಂದು ಎಲ್ಲಿಗೋ ಕರೆಯುವಾಗ, ಬಟ್ಟೆ ಪರ್ಚೇಸ್ ಮಾಡುವಾಗ ನಿನ್ನಲ್ಲಿ ಪ್ರಶ್ನೆಗಳು ಮೂಡಲಿಲ್ಲ ಎಂದರೆ ನಿನ್ನಲ್ಲಿ ವಿದ್ಯೆ ಕರಗತವಾಗ್ತಾ ಇಲ್ಲ ಅಂತ. ಯುವರ್ ಓನ್ಲಿ ಸ್ಟಡೀಸ್ ಫಾರ್ ಎಕ್ಸಾಮಿನೇಷನ್, ದಟ್ಸ್ ಆಲ್, ನಥಿಂಗ್ ಇಸ್ ಮೋರ್. ನೀವು ಯಾವುದೇ ವಿಚಾರಗಳಲ್ಲಿ ಮೊಳಕೆಯನ್ನು ಹೊಡಿಲಿಲ್ಲ ಅಂತ ಆಗ್ತದೆ.
ನಿನ್ನ ನಂಬಿಕೊಂಡಿರುವ ನಿಮ್ಮ ತಂದೆ ತಾಯಿಗಳ ಗತಿ ಏನು? ಮಕ್ಕಳೇ, ನೀವು ಈ ವಿಚಾರವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ, ನಾವು ನಮ್ಮ ತಂದೆ ತಾಯಿಗಳು ನಂಬಿರುವಂತ ನಂಬಿಕೆ, ನಿನ್ನ ಅಕ್ಕ ತಮ್ಮಿರು ಅಣ್ಣ ತಮ್ಮಂದಿರು ನಂಬಿರುವಂತ ನಂಬಿಕೆ ಯಾವಾಗ ಬೆಲೆ ಕೊಡಕ್ಕಾಗುತ್ತೆ? ವಯಸ್ಸಾದ್ಮೇಲೆ ಬುದ್ಧಿ ಬಂದರೆ ಪ್ರಯೋಜನ ಇಲ್ಲ, ಅದರಿಂದ ಏನನ್ನ ಸಾಧಿಸಲು ಸಾಧ್ಯವಿಲ್ಲ. ನನ್ನ ತಾಯಿ ಅವತ್ತು ನನ್ನ 25 ವರ್ಷದ ಹಿಂದೆ ಮೈಸೂರಿಗೆ ಓದಕ್ಕೆ ಹೋಗ್ತೀನಿ ಅವ್ವ ಅಂತ ಹೇಳಿದಾಗ, ಆ ತಾಯಿಗೆ ಮೈಸೂರಲ್ಲಿ ಅಂತ ಗೊತ್ತಿಲ್ಲ, ಪಾಪ ಅವಿದ್ಯಾವಂತ. ಸೌರ್ಪೇಟೆ ಯಾವುದೋ ಒಂದು ಚಿಕ್ಕ ಹಳ್ಳಿ, ಅಲ್ಲಿ ಕಳಿಸಿದ್ರೆ ಎಲ್ಲಿ ಹೋಗ್ತಿದ್ಯಾ ನೀನು, ಎಲ್ಲಿ ಹುಡ್ಕೋತೀಯ, ಹಾಸ್ಟೆಲ್ ಹತ್ರ ಗೊತ್ತಿಲ್ಲ ಅವ್ರಿಗೆ. ಹಾಸ್ಟೆಲ್ ಸಿಗ್ಲಿಲ್ಲ, ಮೈಸೂರಿಗೆ ಬಂದೆ. ರಾಮಸ್ವಾಮಿ ಸರ್ಕಲ್ ಅಲ್ಲಿ ಬಸ್ ಇಳಿದಾಗ ನನಗೆ ಮಹಾರಾಜಾಸ್ ಕಾಲೇಜ್ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಹೋದೆ, ಯಾರನ್ನ ಕೇಳ್ಕೊಂಡು ಹೋಗಿ ಅಡ್ಮಿಷನ್ ಆದೆ. ಲೇಟಾಗಿ ಬಂದಿದ್ದೆ, ಕೂಲಿ ಕೆಲಸಕ್ಕೆ ಹೋಗ್ತಿದ್ವಿ, ಗಾರೆ ಕೆಲಸಕ್ಕೆ ಹೋಗ್ತಿದ್ವಿ. ಅಲ್ಲಿಂದ ಬಂದಾಗ ಹೋಗಿ ಅಡ್ಮಿಷನ್ ಕೇಳಿದ್ವಿ. ಅಲ್ಲೊಬ್ರು ಸರ್ ಪರಿಚಯ ಆದ್ರು, ಹೋಗಪ್ಪ ಅಡ್ಮಿಷನ್ ಆದ್ರು. ಅಡ್ಮಿಷನ್ ಆಗಿ ಬಂದ್ಮೇಲೆ ಹಾಸ್ಟೆಲ್ಗೆ ಹೋಗಿ ಕೇಳಿದೆ, ಯಾವ ಹಾಸ್ಟೆಲ್ ಸೀಟ್ ಸಿಗ್ಲಿಲ್ಲ. ಊರು ಬಿಟ್ಟು ಬಂದಿದ್ದೀನಿ, ಇಲ್ಲಿ ಹಾಸ್ಟೆಲ್ ಸೀಟ್ ಇಲ್ಲ. ನೆಕ್ಸ್ಟ್ ನಾನು ಏನು ಇಲ್ಲಿ ಮಾಡಬೇಕು? ಹಾಗಾದ್ರೆ ನನ್ನ ಊರಿಗೆ ಹೋಗಿ ನಾನು ಮತ್ತೆ ಅಲ್ಲೆಲ್ಲ ಡಿಗ್ರಿ ಕಾಲೇಜಿಗೆ ಸೇರ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ಆಗ ಇನ್ನೊಬ್ರು ಹೇಳಿದ್ರು, ನನ್ನ ಗುರುಗಳು, ಹೈಸ್ಕೂಲಿನ ನನ್ನ ಗುರುಗಳು ಹೇಳಿದ್ರು, ಬೇಡ, ನೀನು ಎಲ್ಲಾದ್ರೂ ಪರವಾಗಿಲ್ಲ, ಆ ಕಾಲೇಜಿನಲ್ಲಿ ಮಲಗಿದ್ರೂ ಪರವಾಗಿಲ್ಲ, ನೀನು ಅಲ್ಲೇ ಓದಬೇಕು ಅಂತ ಹೇಳಿದ್ರು. ನನ್ನ ಇನ್ನು PUC ಗುರುಗಳು ಒಬ್ರು ಹೇಳಿದ್ರು, ಮಂಜುನಾಥ್ ಪ್ರಸನ್ನ, ಈಗ ಮೈಸೂರು ಚಾಮರಾಜನಗರ DD ಆಗಿದ್ದಾರೆ. ಅವ್ರು ಹೇಳಿದ್ರು, ನೀನು ಮತ್ತೆ ವಾಪಸ್ ಹೋಗ್ಬೇಡ, ನಿಂದು ಹುಲ್ಲು ಮನೆ ಇದೆ, ಆ ಮನೆ ತುಂಬಾ ಹಳ್ಳದಲ್ಲಿದೆ, ನೀರು ಸೋರ್ತಾ ಇದೆ, ನೀರು ಸೇರ್ಕೊಳ್ತಿದೆ, ಮಲಗಕ್ಕೆ ಜಾಗ ಇಲ್ಲಪ್ಪ, ನೀನು ಓದಿದ್ರೆ ಮಾತ್ರ ನಿನ್ನ ಬಡತನಕ್ಕೆ ಒಂದು ಅಂತ್ಯವನ್ನು ಆಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಮಕ್ಕಳೇ, ಇವೆಲ್ಲವನ್ನು ನಾನು ಪ್ರಶ್ನೆ ಮಾಡಿ ಮತ್ತೆ ಊರಿಗೆ ಹೋಗಲಿಲ್ಲ. 5 ವರ್ಷಗಳ ಕಾಲ ಊರಿಗೆ ಹೋಗಲಿಲ್ಲ, ತಾಯಿ ನೋಡಕ್ ಹೋಗಲಿಲ್ಲ. ನನ್ನ ತಾಯಿ ಒಂದಿನ ಯಾವುದೋ ಒಂದು ಮಾತನ್ನ ಕೇಳಿ ಒಬ್ಬರಿಂದ ಫೋನ್ ಮಾಡಿಸಿ ಹಾಸ್ಟೆಲ್ಗೆ ಫೋನ್ ಮಾಡಿಸ್ತು, ಅವ್ವ ನಾನು ಬದುಕಿ ಬಂದ್ರೆ ನಿಮ್ಗೆಲ್ಲ ಹೊಟ್ಟೆ ತುಂಬಾ ಅನ್ನ ಹಾಕ್ತೀನವ್ವ, ನಾನು ಬದುಕಿ ಬಂದ್ರೆ ನೀನು ಯೋಚಿಸಲಿಲ್ಲ, ಇವರು ಯೋಚನೆ ಮಾಡಕ್ ಹೋಗ್ಬೇಡ, ತಂಗಿ ತಮ್ಮನನ್ನ ಚೆನ್ನಾಗಿ ನೋಡ್ಕೋ, ನಾನು ಬದುಕಿ ಬಂದಿದ್ದಾದ್ರೆ ನಿಮ್ಗೆಲ್ಲ ಹೊಟ್ಟೆ ತುಂಬಾ ಅನ್ನ ಹಾಕ್ತೀನಿ ತಾಯಿ, ನೀನು ಆರಾಮಾಗಿರು ಅಂತ ಹೇಳಿದೆ. ಎಲ್ಲ ಓದನ್ನ ಮುಗಿಸ್ಕೊಂಡು ಹೋಗಿ ವಿದ್ಯಾರ್ಥಿಗಳೇ ಟ್ಯೂಷನ್ ಅನ್ನು ಪ್ರಾರಂಭ ಮಾಡಿದೆ. ಹುಲ್ಲು ಮನೆ ಇತ್ತು, ನಿಮ್ಮನ್ನು ನಂಬಲ್ಲ ಹೇಳಿದ್ರೆ ಆ ವ್ಯವಸ್ಥೆಯನ್ನೇ, ಇಡೀ ಬಡತನದ ವ್ಯವಸ್ಥೆಯನ್ನು ಬದಲಾಯಿಸಿದೆ, ಇಡೀ ಬಡತನ ವ್ಯವಸ್ಥೆಯನ್ನ ಬದಲಾಯಿಸಿದೆ. ಕಷ್ಟಪಟ್ಟು ಓದಿ ಪ್ರತಿದಿನ ನಾನು ಹಾಕಿಕೊಳ್ಳುವಂತಹ ಪ್ರಶ್ನೆಗಳಿಗೆ ನನ್ನ ಬಡತನವೇ ಮೂಲ ಕಾರಣವಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃತಿಗಳನ್ನ, ಬುದ್ಧನ ಕೃತಿಗಳನ್ನ, ಜ್ಯೋತಿಬಾಪುರ ಕೃತಿಗಳನ್ನ, ಕುವೆಂಪುರ ಸಾಹಿತ್ಯವನ್ನ, ಶೇಕ್ಸ್ಪಿಯರ್ ಸಾಹಿತ್ಯವನ್ನ, ಒಳ್ಳೊಳ್ಳೆ ಪುಸ್ತಕಗಳನ್ನ ಯಾರು ಹೇಳಿದರೆ ಅವೆಲ್ಲ ಪುಸ್ತಕಗಳನ್ನ ಓದಲು ಪ್ರಾರಂಭಿಸಿದೆ. ಮಾನಸ ಗಂಗೋತ್ರಿ ಸೆಕ್ಯೂರಿಟಿ ಅಂತಿದ್ದ ಒಬ್ಬ, ಚಿದಾನಂದ ಸೆಕ್ಯೂರಿಟಿ ಅಂತ, ಅಲ್ಲೇ ಸ್ನಾನ ಮಾಡು, ಅಲ್ಲೇ ಮಲಗು. ಗಂಗೋತ್ರಿಗಳಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್, ಯಾವ ಸೊಳ್ಳೆಗೂ ಹೆದರ್ಕೊಳ್ಳಿಲ್ಲ, ಯಾವ ಚೀಟಕ್ಕೂ ಹೆದರ್ಕೊಳ್ಳಿಲ್ಲ. ನಾವು ಬ್ಯಾನರ್ ಕಿತ್ಕೋ, ಓದಕೋ, ಮನೆ ಹಾಗೆ ಜೀವನ ಮಾಡಿದೆ. ಮಕ್ಕಳು, ಇದೇ ಮೈಸೂರಲ್ಲಿ ಇವತ್ತು 2.5 ಕೋಟಿ ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀನಿ. ಆರಾಮಾಗಿ ಜೀವನ ಪ್ರಶ್ನೆ ಮೇಲೆ ನಿಂತಿದೆ. ನೀನು ಪ್ರಶ್ನೆ ಹಾಕೊಂಡೆ ಜೀವನವನ್ನು ಮಾಡಿ. ಅವತ್ತು ನಾನು ಏನಾದ್ರು ಪಿಕ್ಚರ್ ನೋಡ್ಕೊಂಡು ಕಾಲ ಕಳೆದಿದ್ರೆ, ಅವತ್ತು ನನ್ನ ಜೊತೆ ಪಿಕ್ಚರ್ ನೋಡ್ಕೊಂಡು ಕಾಲ ಕಳೆದ್ರೆ ಮಕ್ಕಳೇ, ನನ್ನ ಜೊತೆ ಸಂಘಟಕರು ಬಂದರಲ್ಲ, ನನ್ನ ಜೊತೆಗಾರರೆಲ್ಲ ಪಿಕ್ಚರ್ ಹೋಗೋರು, ಅಲ್ಲಿ ಸುತ್ತರು, ಇಲ್ಲಿ ಸುತ್ತರು, ಏನು ಹೋಟೆಲ್ಗೆ ಹೋಗೋರು, ಅವರೆಲ್ಲ ನೋಡ್ತಿದ್ದೆ. ನನಗೆ ಬೈಯರು, ನೀನು ಯಾವಾಗಲೂ ಓದಕ್ಕೆ ಹೋಗ್ತೀಯಲ್ಲಪ್ಪ, ಏನ್ ಕತೆ ಅಂತ. ನಾನು ಯಾರು ಮಾತನ್ನು ಕೇಳ್ತಿದ್ದಿಲ್ಲ. ನನ್ನ ತಾಯಿ ಮುಖ ನನಗೆ ಅಡ್ಡಲಾಗಿ, ನನ್ನ ತಂಗಿ ಮುಖ, ನನ್ನ ತಮ್ಮನ ಮುಖ ಅಡ್ಡಲಾಗಿ ಬರೆಯೋದು. ತಮ್ಮ ಈಗ ಶಿಕ್ಷಕನಾಗಿದ್ದಾನೆ, ನನ್ನ ತಂಗಿ ಈಗ ಹೆಡ್ ಮೇಡಮ್. ಜೀವನದಲ್ಲಿ ಮನಸ್ಸು ಮಾಡಿದ್ರೆ, ಪ್ರಶ್ನೆಯನ್ನ ನೀವು ಹಾಕಿಬಿಟ್ರೆ ಏನು ಬೇಕಾದ್ರೂ ಸಾಧಿಸೋದಕ್ಕೆ ಅವಕಾಶ ಇದೆ. ಅದಕ್ಕೆ ಬೇಕಾಗಿರೋದು ನಮಗೆ ನಮ್ಮ ಮನಸ್ಸಿನ ನಿಯಂತ್ರಣ. ನಮ್ಮಲ್ಲಿ ಆದ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು. ವಯಸ್ಸಾದ ವ್ಯಕ್ತಿತ್ವ ಬೆಳೆಸ್ಕೊಂಡ ಪ್ರಯೋಜನ ಇಲ್ಲ. ಮರ ಒಣಗೋದ ಮೇಲೆ ಯಾವುದೇ ಕಾಲದಲ್ಲೂ ಫಲಗಳನ್ನ, ಪುಷ್ಪಗಳನ್ನು ಬಿಡೋದಿಲ್ಲ. ಮರ ಹಸಿರಾಗಿದ್ದಾಗಲೇ ಅದರಿಂದ ಫಲಪುಷ್ಪಗಳು ಮೂಡಬೇಕು, ಅದರಿಂದ ಹಣ್ಣು ಸಿಗಬೇಕು. ನೀವು ಈ ವಯಸ್ಸಿನಲ್ಲಿ, ಈ ಹುಮ್ಮನಸ್ಸಿನಲ್ಲಿ, ಈ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಪ್ರಶ್ನೆಗಳ ಮೂಲಕ ಬೆಳೆಸಿಕೊಂಡು, ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಆದರ್ಶನೀಯವಾಗಿ ಮಗಳಾಗಿ ಬೆಳೆದ್ರೆ ಸಮಾಜ ನಿನ್ನನ್ನು ಕೈ ಬೀಸಿ ಕರೀತು, ಸಮಾಜ ನಿನ್ನ ಕೈ ಬೀಸಿ ಗೌರವಿಸಬೇಕು. ಸೊ ಅಂತ ವ್ಯಕ್ತಿತ್ವವನ್ನು ನೀವು ಬೆಳೆಸಬೇಕು ಮಕ್ಕಳೇ. ಆ ವ್ಯಕ್ತಿತ್ವ ಯಾವುದು ಆಗಬೇಕು ಅಂತಂದ್ರೆ, ನೀವೇನಿಲ್ಲ ಒಂದು 3 ವ್ಯಕ್ತಿತ್ವಗಳನ್ನ ನೀವು ಬೆಳೆಸ್ಕೊಳ್ಳಿ, ಖಂಡಿತವಾಗ್ಲೂ ನೀವಲ್ಲೇ ಬದಲಾವಣೆಗಳು ಆಗ್ತವೆ. ಆ 3ರ ಮೊದಲನೇ ವ್ಯಕ್ತಿತ್ವವೇ ಅದ್ಭುತವಾದಂಥ ವ್ಯಕ್ತಿತ್ವ ಅಂತಂದ್ರೆ ಫಿಸಿಕಲ್ ಪರ್ಸನಾಲಿಟಿ.
ಬ್ಯೂಟಿ ಸ್ಕಿನ್ ಡೀಪ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ. ಸೌಂದರ್ಯ ನಿನ್ನ ಮೂಗಿನಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಕೆನ್ನೆಯಲ್ಲಿ, ಇನ್ನೊಂದೇನು ಈ ದೇಹದ ಆಕಾರಗಳಲ್ಲಿ ಇಲ್ಲ. ದಟ್ ಇಸ್ ಸ್ಕಿನ್ ಡೀಪ್. ಯಾರೋ ಒಬ್ಬ ಮುಟ್ಟಾಳ ಬಂದು ನೀವು ಬ್ಯೂಟಿಫುಲ್ ಆಗಿದೆ ಅಂತ ಅಂದಾಗ ನೀನ್ ತಿಳ್ಕೊಬಿಡಿ ಅವ್ನ ರೈಲ್ ಹತ್ತಿಸ್ತಾ ಇದ್ದಾನೆ. ಡೋಂಟ್ ಬಿಲೀವ್. ನೀನ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ನಿನ್ ಕಣ್ ಚೆನ್ನಾಗಿದೆ, ಮೂಗ್ ಚೆನ್ನಾಗಿದೆ, ಆಮೇಲೆ ಕೂದಲು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಇನ್ನೊಂದನ್ನ ಅಯೋಗ್ಯತನದ ಮಾತುಗಳನ್ನು ಹೇಳಿದಾಗ ನೀವು ನಂಬಬಾರದು. ಅವನೇನು ಸೌಂದರ್ಯ ತಜ್ಞನಲ್ಲ, ಅವನೇನು ಸೌಂದರ್ಯ ಪರಿಣಿತನಲ್ಲ. ಆದ್ದರಿಂದ ನೀವು ನಿಮ್ಮದಾದಂತಹ ದೈಹಿಕ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೋಬೇಕು. ನಿಮ್ಮ ದೈಹಿಕ ವ್ಯಕ್ತಿತ್ವ ಇರಬೇಕು. ಏನು ದೈಹಿಕ ವ್ಯಕ್ತಿತ್ವ ಸರ್? ಈ ಸೃಷ್ಟಿಯಲ್ಲಿ ದೇವರು ಅದ್ಭುತವಾದಂತಹ ಈ ದೇಹದ ಆಕಾರವನ್ನು ನೀಡಿದ್ದಾನೆ. ಫಿಟ್ಟಿಂಗ್ ಇದೆ, ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಫಿಟ್ನೆಸ್ ಮೇಂಟೈನ್ ಮಾಡಿಲ್ಲ ಸರ್ ನಾನು ಇನ್ನೂ ಸೆಕೆಂಡ್ PUC ಓದ್ತಿದ್ದೀನಿ, ಡಿಗ್ರಿ ಓದ್ತಿದ್ದೀನಿ, 5 ಗಂಟೆಗೆ ಹೇಳಕ್ ಹಾಕಲ್ಲ ಅಂತಂದ್ರೆ ಮುಗಿದ್ ಕತ್ತೀನಿ. ನಾಳೆ ಯಾವುದೋ ಒಂದು ಜಾಕಿ ಕಂಪ್ನಿಗೋ ಯಾವುದೋ ಒಂದು ಕಂಪ್ನಿಗೆ 5 ಗಂಟೆಗೆ ಎದ್ದು ಓಡಬೇಕಾಗತ್ತೆ. ನಿಮಗೆ ಮಕ್ಕಳು ಕಟ್ಕೊಂಡು ಓಡಬೇಕು. ಈಗ ಹೇಳೋದಕ್ಕೆ ರೆಡಿ ಇಲ್ಲ. ಈ ದೇಹದ ಫಿಟ್ಟಿಂಗ್ಸ್ ಅನ್ನ, ಫಿಟ್ನೆಸ್ ಅನ್ನ ನೀವು ರೆಡಿ ಮಾಡಿ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇಲ್ಲ ಅಂತಂದ್ರೆ ಜೊತೆಗೆ ಮಕ್ಕಳೇ, ಈ ದೇಹದಲ್ಲಿರುವಂತಹ ಕೆಲವು ಭಾಗಗಳಿದೆಯಲ್ಲ, ಎಕ್ಸ್ಟರ್ನಲ್ ಪಾರ್ಟ್ಸ್ ಆಫ್ ದಿಸ್ ಬಾಡಿ, ಇಂಟರ್ನಲ್ ಪಾರ್ಟ್ಸ್ ಆಫ್ ದಿಸ್ ಬಾಡಿ ಮೋಸ್ಟ್ ಇಂಪಾರ್ಟೆಂಟ್. ಕಣ್ಣು ನಮ್ಮೆಲ್ಲರಿಗೂ ಇದೆ. ಕಣ್ಣು ಬಿಟ್ಟರೆ ಸಾಲದು. ಏನನ್ನ ನೋಡಬೇಕು ಎನ್ನುವುದು ನಾವು ಈ ಕಣ್ಣಿನ ಮೂಲಕ ನಿರ್ಧರಿಸಬೇಕು. ಕ್ಯಾಮ್ರಾ ತೆಗೆದ್ರಿ, ಹೊರಗಡೆ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡಿ ಸೆನ್ಸರ್ ಮಾಡಿ ಒಳಗೆ CPU ಗೆ ಕಳಿಸ್ತದೆ. ನಿಮ್ಮ ಕಣ್ಣು ನೋಡುವಂತಹ ದೃಶ್ಯಗಳಿದೆಯಲ್ಲ, ಆ ದೃಶ್ಯಗಳು ಬದಲಾದರೆ ನಿಮ್ಮ ಭವಿಷ್ಯವೇ ಬದಲಾಗ್ತದೆ. ನೆನಪಿಟ್ಕೊಳ್ಳಿ. ಈ ಕಣ್ಣುಗಳಿಂದ ನಮ್ಮ ಮುಂದೆ ಚಿತ್ರ ವಿಚಿತ್ರಗಳು, ಬೇಕಾದ್ದು ಬೇಡದ್ದು ಎಲ್ಲವೂ ಹೋಗ್ತಾ ಇರ್ತದೆ. ಆಗ ನೀನು ಡಿಸೈಡ್ ಮಾಡಬೇಕು ಯಾವ್ದನ್ನ ನೋಡಬೇಕು, ಯಾವ್ದನ್ನ ನೋಡಬಾರ್ದು ಅಂತ. ಆ ನೋಡುವ ಚೈತನ್ಯವನ್ನು ಬೆಳೆಸಿ. ಯಾರು ಸಾಧ್ಯ ಇಲ್ಲ. ಆ ಒಂದು ಸಣ್ಣ ತಪ್ಪಿಗೆ ಮುಂದೊಂದಿನ ದೊಡ್ಡ ಬಡ್ಡಿ. ನನ್ನ ಸ್ನೇಹಿತ ಇದ್ದ, ಮಾಸ್ಟರ್ ಡಿಗ್ರಿ, ಅವನು ಹೊಸ ಶಿವಪ್ರಸಾದ ಮಕ್ಕಳು ನಮ್ಮ ಕ್ಲಾಸ್ ಕಲಿತಾರೆ. ನಾವು ಹೊಸ ಕಟ್ಟನ್ನು ನೆಲೆಸ್ಕೊಂಡಿದ್ದ, ಜಸ್ಟ್ ಬೆಂಚ್ ಮಾಡಿ ಅಷ್ಟೇ. ಏನೋ ಒಂದು ಹೀಸ್ ಕೋಲ್ಡ್ ಡಿಫರೆಂಟ್ ಕ್ಲಾಸ್. ನಾನು ಏನು ಮಾತಾಡಿಲ್ಲ. ಸಾರಿ ಇಲ್ಲದೆ ನಿಮ್ಮ ಕಾರಣವನ್ನು ಸಾಧ್ಯ ಒಂದು ಯಾವ ಚಿಕ್ಕ ಕಡೆ ತಗೊಂಡಿದ್ದಾರೆ. ನಾನು ಮನಸ್ಸಲ್ಲಿ ಏನು ಅನ್ಕೊಂಡೆ, ಅವ್ರ ಕಾರಣ ನಾನು ಹೇಳಿಕೊಂಡು ಹೇಳಿದ್ದಪ್ಪ, ನನ್ನ ತಪ್ಪಲ್ಲ, ಕಲ್ಪನೆ ಹೋಗಿದ್ದೆ ಅಂತ ನಾನು ಅನ್ಕೊಂಡು ನನಗೆ ಸಮಾಧಾನ ಹೇಳ್ಕೊಂಡು ಬಂದೆ. ಬಂದಾದ್ಮೇಲೆ ನಾನು ಒಂದಿನ MA ಎಲ್ಲ ಮಾಡಿ ಆಮೇಲೆ ಹೋಗಿ ನಾನು ಒಂದು ಅಸೆಟ್ಸ್ ಆಗಿದೆ 20 years ಬ್ಯಾಕ್. ಆಮೇಲೆ 13 ಲಕ್ಷ ರೂಪಾಯಿ ಕಾರು. ಆ ಕಾರ್ ತಗೊಂಡು ನಾನು ಸಂಸ್ಕೃತಿಪುರಂ JSS ಕಾಲೇಜ್ ಅರವತ್ತು ಬರ್ತಾ ಇದೆ, ಅಲ್ಲಿ ನಡ್ಕೊಂಡು ಹೋಗ್ಬೇಕಾಗ ಮಿಸ್ಟರ್ ಅರುಣ್ ಕುಮಾರ್ ಬನ್ನಿ ಅಂತ ಬಂದು ಒಳಗೆ ಎಲ್ಲಿ ಇರೋದ್ರಿಂದ ಇಂಡಿಯಸ್ನಿಂದ ಅಣ್ಣ ತಮ್ಮಲ್ಲಿ ಸಮಸ್ಯೆ ಪ್ರಾಪರ್ಟಿ ನಾನು ಏನೂ ಮಾತಾಡಿದೆ. ಅಲ್ಲೊಂದು ರಮ್ಯ ಹೋಗ್ತಾರೆ, ಒಂದು ಒಳ್ಳೆ ಹೊಸ ಕೊಡಿಸಿ ಸ್ನೇಹಿತರ ಬೆಳೆಯುವಂಥ ಮನೆಗೆ ಬಾ ಅದಕ್ಕೆ ಒಂದು ಊಟ ಮಾಡ್ಕೊಂಡು ಅಂತ ಹೇಳಿದೆ. ಸೊ ದಿಸ್ ಇಸ್ ನಾವು ಯಾವುದೇ ಹಂತದಲ್ಲಿ ಕುಗ್ಗಬಾರದು. ಕುಗ್ಗಿಸುವ ಲಕ್ಷಣಗಳು, ಕುಗ್ಗಿಸುವಂತ ವ್ಯಕ್ತಿಗಳು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಂದರ್ಭದಲ್ಲಿ ಎದುರಾಗ್ತಾರೆ. ನೀವು ನೋಡುವಂತಹ ದೃಷ್ಟಿ ಬದಲಾದ್ರೆ ಖಂಡಿತವಾಗಲೂ ನೀವು ಈ ಕಣ್ಣು ಕೊಟ್ಟದ್ದು ಕೇವಲ ಸಂಸ್ಕೃತಿಗಳನ್ನ ಸವಿಯೋದಕ್ಕಲ್ಲ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದಕ್ಕೆ, ಒಳ್ಳೊಳ್ಳೆ ಪುಸ್ತಕಗಳನ್ನು ನೀವು ಓದುವಂತ ಅಭ್ಯಾಸ ಮಾಡ್ಕೋಬೇಕು. ನೀವೆಲ್ಲ ಕೈ ಮೊಬೈಲ್ ಇದೆ. ಇವತ್ತು ನೀವು ಗೊತ್ತಿರಬೇಕು, ನೀವೆಲ್ಲ ಡಿಗ್ರಿ ಓದಿರೋದು, PUC ಇದ್ದೀರಾ, ಡಿಗ್ರಿ ಇದ್ದೀರಾ, ಫಸ್ಟ್ ಡಿಗ್ರಿ ಇದ್ದೀರಾ. ಇವತ್ತು ಏನೋ ಒಂದು ಪ್ರೇರಣಾತ್ಮಕ ಮಾತನ್ನ ಕೇಳ್ಕೊಳ್ತೇನೆ. ಸೊ ನಾನು ಒಂದು ಪೇಪರ್ ಹಿಡಿದೇ ಯಾವಾಗಲೂ ಕೇಳಿಗೆ ಹೋಗ್ಬಾರ್ದು. ಪೆನ್ನು ಪೇಪರ್ ಕೈಗೆ, ಆ ಪೆನ್ನು ಪೇಪರ್ ಇಟ್ಕೊಂಡು ಸೊ ನೀವು ಒಳ್ಳೊಳ್ಳೆ ವಿಚಾರಗಳನ್ನು ದಾಖಲಿಸ್ತಾ ಹೋದ್ರೆ ಅದ್ಭುತವಾದ ತರಗತಿಗಳಾಗುತ್ತೆ. ಸೊ ತರಗತಿಯಲ್ಲಿ ನೀವು ಕೂತುಕೊಳ್ಳುವುದು, ನೀವು ಓದುವಾಗ ಕೂತುಕೊಳ್ಳುವುದು ಅಥವಾ ನೀವು ನಿಲ್ಲುವುದು, ತರಗತಿಯಲ್ಲಿ ಹೋಗುವಾಗ ಬರುವಾಗ ನಿಮ್ಮ ದೈಹಿಕ ವ್ಯಕ್ತಿತ್ವವನ್ನು ನೀವು ಏನಾದರೂ ಸರಿಯಾಗಿ ಕಾಪಾಡಿಕೊಂಡ್ರೆ ಮುಂದೊಂದು ದಿನ ಒಳ್ಳೆ ಅಡಿಪಾಯ. ತರಗತಿ ಅಸಡ್ಡೆಯನ್ನು ಕೂತ್ಕೊಂಡು ಸಣ್ಣ ಸಣ್ಣ ರೀಸನ್ಗಳು ಇಟ್ಕೊಂಡು
ವಯಸ್ಸಿದ್ದಂಗೆ ಒಂದೊಂದೇ ಸಣ್ಣ ತಪ್ಪುಗಳು ನಮ್ಮನ್ನ ಅತ್ಯಂತ ಕಟ್ಟಕಡೆಯ ಸ್ಥಾನಕ್ಕೆ ನಿಲ್ಲಿಸುತ್ತದೆ. ಮಕ್ಕಳೇ, ನೀವು ಯಾವುದೇ ಕಾರಣದಲ್ಲೂ ನೀವು ಆ ಥರ ಮಾಡಬೇಡಿ. ಈ ಕಣ್ಣಿನ ವ್ಯಕ್ತಿತ್ವವನ್ನ, ಈ ದೇಹದ ವ್ಯಕ್ತಿತ್ವವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನಾಲಿಗೆ, ಈ ನಾಲಿಗೆ ಇದೆಯಲ್ಲ, ಬಹಳ ಅದ್ಭುತವಾದ ಸೃಷ್ಟಿಗೆ ಕೊಡುಗೆ. ವಚನಕಾರ ಹೇಳ್ತಾರೆ, ಮಾತು ಎಂಬುದು ಜೊತೆಯಲ್ಲಿ ನಮ್ಮ ಮನೆಯ ಎಂಟೈರ್ ಸಮಾಜದ ಸಂಸರ್ಗವನ್ನ ಆಡಲಿಕ್ಕೆ, ಮಾತಾಡೋದಕ್ಕೆ ನಮಗೆ ಒಂದು ಒಳ್ಳೆಯ ಮಾಧ್ಯಮಕ್ಕೆ ಭಾಷೆ, ಆ ಭಾಷೆಯ ಮುಂಡಿಯ ವೇದಿಕೆ ನಾಲಿಗೆ ಇದೆ. ಆ ನಾಲಿಗೆಯನ್ನು ಬಳಸ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತ ಮಾತಾಡ್ತೀವಿ. ನಾವೆಲ್ಲ ಬೆಳಗಿನ ಸಂಜೆಯಿಂದ ಮಾತಾಡ್ತೀವಿ. ಏನ್ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಯಾಕೆ ಮಾತಾಡ್ತೀವಿ ನಮ್ಗೆ ಗೊತ್ತಿಲ್ಲ ರೀತಿಯಲ್ಲಿ ನಮ್ಮ ಮಾತನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದಾದ ಮಾತು ಸಂಸ್ಕಾರವನ್ನೇ ಹೇಳ್ತಾರೆ. ಮಾತು ಸೋತ ಭಾರತದ ಅದ್ಭುತವಾದ ಪುಸ್ತಕ ಇದೆ, ಇವು ಅನಂತಮೂರ್ತಿ ಅವರು. ಸಾಧ್ಯವಾದರೆ ಅದನ್ನು ತಗೊಂಡು ಓದಿ, ಲೈಬ್ರರಿಯಲ್ಲಿ ಓದಿ. ಮಾತು ಸೋತ ಭಾರತ. ನಾವು ಎಲ್ಲಿ ಸೋತಿದ್ದೇವೆ ವಿದ್ಯಾರ್ಥಿಗಳಾಗಿ ಎಲ್ಲಿ ಸೋತಿದ್ದೇವೆ? ನಮ್ಮ ಸೋಲಿಗೆ ಕಾರಣವೇನು? ನಾವು ಮಾತನಾಡಿದ ಮಾತು ಮೇಲೆ ನಮಗೆ ಬದ್ಧತೆ ಇಲ್ಲ. ಆದ್ರಿಂದ ನಿಮ್ಮ ಮಾತನ್ನ ಅದ್ಭುತವಾಗಿ ಉಳಿಸಿಕೊಳ್ಳುವುದರಿಂದ ಮಾತನಾಡುವುದಿಲ್ಲ. ಬ್ಯೂಟಿಫುಲ್ ಓದ್ಬೇಕು ಬೇರೆ, ನೀವು ಅದನ್ನು ಉಳಿಸ್ಕೊಳ್ಳಲಿಕ್ಕೆ ಬದ್ಧತೆ ಇಲ್ಲ ಅಂತಂದಾಗ ನೀವು ಯಾವ ಪದವಿಯಲ್ಲಿ ಪಡ್ಕೊಂಡು ವ್ಯತ್ಯಾಸ. ಪದವಿಗೂ ವಿದ್ಯೆಗೂ ಬಹಳ ವ್ಯತ್ಯಾಸ. ಆ ಪದವಿ ನಮ್ಮನ್ನ ಉಳಿಸ್ತೋ ಅದನ್ನು ಗೊತ್ತಿಲ್ಲ, ವಿದ್ಯೆ ನಮ್ಮನ್ನು ಯಾವಾಗ ಉಳಿಸುತ್ತೆ. Education can be same always. I don't believe in certificates. The certificates of me you are getting first class, second class distinction, but without educating of your knowledge, so everything will be missed. So ಅದಕ್ಕೆ ನೀವು ವಿದ್ಯೆಯನ್ನು ಪ್ರಯತ್ನ ಮಾಡಿ ಈ ದೈಹಿಕ ವ್ಯಕ್ತಿತ್ವವನ್ನು ಬಹಳ ಅಚ್ಚುಕಟ್ಟಾಗಿ ಬೆಳೆಸ್ಕೊಳ್ಳಿ. ಹೊರಗಡೆ ಹೋಗಿ ತುಂಬಾ ಅಮಾಯಕ ರೀತಿಯಲ್ಲಿ ಫುಡ್ಗಳನ್ನು, ಕಲರ್ಗಳನ್ನು ಹಾಕಿ ತುಂಬಾ ಅಧೋಗತಿಗೆ ಈ ಸಮಾಜದಲ್ಲಿ ಆರೋಗ್ಯ ಕಂಪ್ಲೀಟ್ ಡಾಕ್ಟರ್ ಅಂಜನಪ್ಪ ಅಂತ ನಮಗೆ ಒಬ್ಬರು ಆತ್ಮೀಯರು ಇದ್ದಾರೆ. ಒಂದು ಮುಕ್ಕಾಲು ಗಂಟೆ ಹಿಂದೆ ಮಾತಾಡಿ ಅವರಿಗೆ ಏನು ಹೇಳಿದ್ದಾರೆ ಅಂತಂದ್ರೆ, ಅವ್ರು ಹೇಳಿದ್ರು ನನಗೆ ಇದರ ಫ್ರಂಟ್ ಹಾಕ್ತಾರೆ, ಯೂಟ್ಯೂಬ್ ಹಾಕ್ತಾರೆ ಅಂತ ತಂದಿದೆಯಲ್ಲ, ನೀವು ಟಿವಿ ನೋಡಿದ್ದೀರ. ಇಟ್ಸ್ ವೆರಿ ಕ್ಲೋಸ್ ಟು 35 years. ಪಾಂಡುರಂಗ, ಈ 8 ವರ್ಷದ ಹಿಂದೆ ನಾನು ಈಗಲೇ ಬಂದಿರುವಂತಹ ರೋಗಗಳಲ್ಲಿ ಅತಿ ಹೆಚ್ಚು ರೋಗಗಳು ನೋಡ್ತಿರೋದು ಕ್ಯಾನ್ಸರ್. ಆ ಕ್ಯಾನ್ಸರ್ ಬಂದರೆ ಸ್ಟ್ರೀಟ್ ಫುಡ್ಗಳಿಂದ. ಈ ಗೋಬಿ ಮಂಚೂರಿ ಅಂತ ಹೇಳ್ತಾರೆ, ಅದು ಪಾನಿಪುರಿ ಮತ್ತೆ ಪಿಜ್ಜಾ ಬರ್ಗರ್ ಗಳಲ್ಲ, ಇವುಗಳಿಂದ ನಿಮಗೆ 21 ವರ್ಷಗಳ ಸಮಯಕ್ಕೆ ಏನು ಕಾಣಿಸಲ್ಲ, ಅಥವಾ 25 ವರ್ಷಕ್ಕೆ ಏನು ಕಾಣಿಸಲ್ಲ. ಅದಾದ ಮೇಲೆ ಮನುಷ್ಯನ ಆರೋಗ್ಯದಲ್ಲಿ ಅತೀ ತೀವ್ರವಾದ ಬದಲಾವಣೆಗಳಾಗ್ತವೆ. ಅದಕ್ಕೆಲ್ಲ ಕಾರಣ ಸ್ಟ್ರೀಟ್ ಫುಡ್ಗಳು, ಜಂಕ್ ಫುಡ್. ಇವನು ಯಾವುದೇ ಕಾರಣದಲ್ಲಿ ವೇಟೆಡ್ ಮಾಡ್ತಾರೆ. ಸೊ ಹಾಗಾಗಿ ಸಣ್ಣ ಸಣ್ಣ ಒಂದಿನ ತಿಂತೇನಾಗಲ್ಲ, ವಿಷಯ ಒಂದಿನ ತಿಂತಿಲ್ಲ. ಒಂದು 6 ವರ್ಷ ನೋ, ದಯಮಾಡಿ ನಿಮ್ಮ ಫಿಸಿಕಲ್ ಪರ್ಸನಾಲಿಟಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. ಕಣ್ಣು, ಕೈ, ಮೂಗು, ಬಾಯಿಯನ್ನು ಸರಿಯಾಗಿ ಬಳಸಿಕೊಳ್ಳಿ. ಒಳ್ಳೆಯ ಅದ್ಭುತವಾದ ಪರ್ಸನಾಲಿಟಿಯನ್ನು ಬರ್ತದೆ. ಅದಾದ್ಮೇಲೆ 2ನೇ ಪರ್ಸನಾಲಿಟಿ ಅಂತಂದ್ರೆ ಅದ್ಭುತವಾದ ಪರ್ಸನಾಲಿಟಿ ಅಂತಂದ್ರೆ ಬೌದ್ಧಿಕ ವ್ಯಕ್ತಿತ್ವ. ಉತ್ತಮವಾದ ಫೌಂಡೇಶನ್